ಬಹಳ ಚೆನ್ನಾಗಿರುವಂತ ಒಂದು ಸ್ಟೋರಿ ಇದೆ ನೋಡಿ. ಕಣ್ಮುಂದೆ ಕಾಣಿಸ್ತಾ ಇರುವಂತ ವೈದ್ಯರು ನಟೋರಿಯಸ್ ಟೆರರಿಸ್ಟ್ಗಳಾಗಿರುವಂಥದ್ದು ಎಲ್ಲ ಆಯಿತು. ಬಟ್ ಆದರೆ ಒಬ್ಬ ವೈದ್ಯ IPS ಅಧಿಕಾರಿಯಾಗಿ ಒಬ್ಬ ಟೆರರಿಸ್ಟ್ ಡಾಕ್ಟರ್ಸ್ಗಳನ್ನು ಹಿಡಿದಿರೋ ಸ್ಟೋರಿ ಇದೆಯಲ್ಲ, ಅದ್ಭುತ ರೀ, ಬ್ರಿಲಿಯಂಟ್. ಎಲ್ಲೂ ಬೇಕಿಲ್ಲ, ನಮ್ಮ ಪಕ್ಕದ ರಾಜ್ಯದಲ್ಲಿರುವಂಥವ್ರು ಇವರು. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿಯನ್ನು ಹೇಳಬೇಕು ನಿಮಗೆ. ಆ ಸ್ಟೋರಿಯನ್ನು ಹೇಳ್ತೀವಿ, ಇನ್ ಡೀಟೇಲ್ ಆಗಿ ಹೇಳ್ತೀವಿ. ಹೇಗೆ ಒಬ್ಬ ಆಫೀಸರ್ ಕರೆಕ್ಟಾಗಿ ಕೆಲಸವನ್ನ ಮಾಡಿದರೆ ಎಂಥವರನ್ನ ಬೇಕಾದರೂ ಕೂಡ ಚುಟ್ಕೆ ಹೊಡೆಯೋದ್ರಲ್ಲಿ ಅರೆಸ್ಟ್ ಮಾಡಬಹುದು ಅಂತ ಹೇಳಿ ದೆಹಲಿಯ ಸ್ಫೋಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನು ಮುಂದೆ ಇಡ್ತಾ ಇದ್ದೀವಿ. ಸೂಪರ್ ಎಕ್ಸ್ಕ್ಲೂಸಿವ್. ಒಂದೇ ಒಂದು ಪೋಸ್ಟರ್ನಿಂದ ವೈಟ್ ಕಾಲರ್ ಟೆರರಿಸ್ಟ್ಗಳು ಹೇಗೆ ಸಿಕ್ಕರು ಅನ್ನೋದನ್ನ, ಶ್ರೀನಗರದ ನೌಗಾಮ್ ಪೋಸ್ಟರ್ಗೆ ದೆಹಲಿ ಲಿಂಕ್ ಹೇಗೆ ಬರುತ್ತೆ, ಡಾಕ್ಟರ್ ಆದಿಲ್ ಅಂಟಿಸಿದಂತ ಪೋಸ್ಟರ್ನಿಂದ ಈ ಡಾಕ್ಟರ್ಸ್ಗಳು ಸಿಗ್ತಾರೆ. ಇಷ್ಟಕ್ಕೂ ಈ ವೈಟ್ ಕಾಲರ್ ಡಾಕ್ಟರ್ಸ್ಗಳು ಸಿಕ್ಕಿ ಬಿದ್ದಿದ್ದಾದ್ರೂ ಹೇಗೆ? ಒಂದು ಪೋಸ್ಟರ್ ಒಂದು ಭಯಾನಕ ಸ್ಫೋಟಕ ಹಾನಿಯನ್ನ ತೆರೆದಿಡುತ್ತೆ. ದೆಹಲಿ ಸ್ಫೋಟದ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಂದೇ ಒಂದು ಪೋಸ್ಟರ್ ಹೇಗಾಗುತ್ತೆ? ಕರ್ನಾಟಕದಲ್ಲಿ ಆದಂತ ಪೋಸ್ಟರ್ ಅಲ್ಲ, ಬಿಜೆಪಿ ಅಧಿಕಾರದಲ್ಲಿದ್ದ ಕಾಂಗ್ರೆಸ್ ಅಂಟಿಸಿರುವಂತಹ ಪೋಸ್ಟರ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಇದು ಜಮ್ಮು ಕಾಶ್ಮೀರದಲ್ಲಿರುವಂತಹ ಒಂದು ಪೋಸ್ಟರ್ ವಿಚಾರದಲ್ಲಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಇದು ಒಂದು ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತ ಒಂದು ಪೋಸ್ಟರ್ ಅನ್ನ ಅಂಟಿಸ್ತಾರೆ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನಿಮ್ಗೆ ಅದರ ಬಗ್ಗೆ, ಹೇಗೆ ಏನು ಎತ್ತ ಅಂತ ಹೇಳಿ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಕಥೆಯ ಬಗ್ಗೆ, ಹೇಗೆ ಎತ್ತ ಏನು ಅಂತ ಹೇಳಿ. ಒಂದು ಪೋಸ್ಟರ್ ಹೇಗೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳನ್ನ ಹೇಗೆ ಹಿಡಿಯಕ್ಕೆ ಸಾಧ್ಯ ಆಯಿತು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ ವಿಚಾರದಲ್ಲಿ, ಒಂದು ಪೋಸ್ಟರ್ ಹೇಗೆ ಲಿಂಕ್ ಹರಿಯಾಣದವರೆಗೂ ಬಂತು, ದೆಹಲಿಯ ಬಾಂಬ್ ಸ್ಫೋಟದ ರೂವಾರಿಗಳನ್ನು ಕೂಡ ಪತ್ತೆ ಹಚ್ಚೋದ್ರಲ್ಲಿ ಹೇಗೆ ಸಹಾಯ ಆಯಿತು ಅನ್ನೋದನ್ನ ನಿಮಗೆ ಹೇಳ್ತೀನಿ. ನೋಡಿ, ಜಮ್ಮು ಕಾಶ್ಮೀರದ ಇದೇ ಒಂದು ಪೋಸ್ಟರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಪೋಸ್ಟರ್. ಇದನ್ನು ಅಂಟಿಸಿರ್ತಾರೆ 17/10/2025 ಒಂದು ಅಂಟಿಸ್ತಾರೆ. ಬಟ್ ಯಾರೋ ಬೇರೆ ಅವರಾಗಿದ್ದಿದ್ರೆ ಇದನ್ನ ಏನೋ ಒಂದು ಅಂಟಿಸಿದಾರ ಬಿಡು ಅಂತ ಆಗ್ತಿತ್ತು. ಬಟ್ ಹಂಗಾಗಿರ್ಲಿಲ್ಲ. ಅಲ್ಲಿದ್ದಂಥ ಒಬ್ಬ ಆಫೀಸರ್ ಪ್ರತಿಯೊಂದನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಿದ್ದು. ನಿಷೇಧಿತ ಜೈಶ್ ಪೋಸ್ಟರ್ ಅನ್ನ ಅಂಟಿಸಿರ್ತಾನೆ ಡಾಕ್ಟರ್ ಆದಿಲ್. ಪೋಸ್ಟರ್ ಬೆನ್ನತ್ತಿ ಹೋದಾಗ ಸಿಕ್ಕಿ ಬಿದ್ದಿದ್ದು ಡಾಕ್ಟರ್ ಆದಿಲ್ ಮತ್ತು ಕಾಶ್ಮೀರಿ ಗ್ಯಾಂಗ್. ಡಾಕ್ಟರ್ ಆದಿಲ್ನಿಂದ ಡಾಕ್ಟರ್ ಮುಜಾಮಿಲ್ ಸಿಗ್ತಾನೆ. ಅದಾದ ನಂತರ ಇಡೀ ಟೀಮೇ ಸಿಗ್ತಾ ಹೋಗುತ್ತೆ. ಡಾಕ್ಟರ್ ಮುಜಾಮಿಲ್ನಿಂದ ಡಾಕ್ಟರ್ ಶಾಹೀನ್ ಸಿಗೋದು. ಸೊ ಎಲ್ಲವೂ ಕೂಡ ಡೀಟೇಲ್ ಆಗಿದೆ. ಡಾಕ್ಟರ್ ಜಾಲವನ್ನ ಭೇದಿಸಿದ್ದೆ ಮತ್ತೊಬ್ಬ ಡಾಕ್ಟರ್. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಈ ಪೋಸ್ಟರ್ ಅನ್ನುವಂಥದ್ದೇನಿದೆ, ಇದು 2019 ಮುಂಚಿತವಾಗಿ ಕಾಮನ್ ಆಗಿ ಅಂಟಿಸ್ತಾ ಇದ್ದಂಥ ಪೋಸ್ಟರ್ಗಳನ್ನು ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ಪೋಸ್ಟರ್ ಅಂಟಿಸ್ತಾ ಇದ್ರೆ ಅಂಟಿಸ್ತಾ ಇದ್ದಾರೆ ಬಿಡು ಅನ್ನೋ ರೀತಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ, ಉಗ್ರ ಸಂಘಟನೆಗೆ ಸಂಬಂಧಪಟ್ಟಂತ ಒಂದು ಪೋಸ್ಟರ್ ಅದಾಗಿರುತ್ತೆ. 2019 ಮುಂಚಿತವಾಗಿ ಇಂಥ ಅನೇಕ ಪೋಸ್ಟರ್ಗಳನ್ನು ಜಮ್ಮು ಕಾಶ್ಮೀರದಲ್ಲಿ ನೋಡಬಹುದಾಗಿತ್ತು. ಆದರೆ 2019 ನಂತರ ಈ ಪೋಸ್ಟರ್ ತುಂಬಾ ರೇರ್ ಆಗಿ ಅಂಟಿಸಲಾಗುತ್ತೆ. ಹಾಗಾಗಿ ಪೊಲೀಸರಿಗೆ ಒಂದು ಅನುಮಾನ. ಅದರಲ್ಲೂ ಈ ಸ್ಪೆಷಲ್ ಆಫೀಸರ್ ಇದಾರಲ್ಲ, ಅವರು ಸಣ್ಣ ಪುಟ್ಟದಲ್ಲ, ಅಲ್ಲಿ ಇಲ್ಲಿ ಏನಾದರೂ ಗಾಳಿ ಸುದ್ದಿ ಬಂದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡುವಂಥ ಆಫೀಸರೇ ಅಲ್ಲ. ಅಂತಹ ಆಫೀಸರ್ ಕಣ್ಣಿಗೆ ಇದು ಕಾಣಿಸ್ಕೊಳ್ಳುತ್ತೆ. ಇದು ಕಾಣಿಸಿಕೊಂಡಾಗ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಹೇಳಬೇಕು. ಆಪರೇಷನ್ ಮಹಾದೇವ್ ಅಂತ ಮಾಡ್ತಾರೆ. ಏನು ಆಪರೇಷನ್ ಮಹಾದೇವ್? ಪಹಲ್ಗಾಮ್ ದಾಳಿಯಲ್ಲಿ ಟೆರರಿಸ್ಟ್ಗಳು ಯಾರೆಲ್ಲ ಇನ್ವಾಲ್ವ್ ಆಗಿದ್ರು, ಅವ್ರು ಎಲ್ಲಿ ಅಡಗಿ ಕೂತ್ಕೊಂಡಿದ್ರು, ಆ ಮಹಾದೇವ್ ಅನ್ನುವಂಥ ಬೆಟ್ಟ ಏನಿದೆ, ಆ ಬೆಟ್ಟದಲ್ಲಿ ಹೋಗಿ ಕೂತಿರ್ತಾರೆ. ಅವರನ್ನ ಹೊಡೆದು ಹಾಕಕ್ಕಂತಾನೆ ಆಪರೇಷನ್ ಮಹಾದೇವ್ ಅನ್ನುವಂಥದ್ದನ್ನ ಮಾಡ್ತಾರೆ. ಈ ಆಪರೇಷನ್ ಮಹಾದೇವ್ ಏನಿದೆ, ಈ ಸಂದರ್ಭದಲ್ಲೇ ಈ ಆಫೀಸರ್ ಕಣ್ಣಿಗೆ ಈ ಪೋಸ್ಟರ್ ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತಾರೆ. ಈ ಪೋಸ್ಟರ್ ಅನ್ನ ಸುಮ್ಮನೆ ಬಿಡ್ತಾರಾ? ನಿಜವಾಗಿ ಒಬ್ಬ ಆಫೀಸರ್ ಮಾಡಬೇಕಾಗಿರುವಂಥ ಕೆಲಸವನ್ನ ಇದನ್ನೇ. ಪ್ರತಿಯೊಬ್ಬ ಆಫೀಸರ್ಗಳು ಕೂಡ, ಅದು ರಾಜ್ಯ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಇನ್ಯಾವುದೇ ಭಾಗದಲ್ಲಿ ಆಗಿರಬಹುದು, ಅವನ ಕೆಲಸವನ್ನ ಅವನು ಕರೆಕ್ಟಾಗಿ ಮಾಡಿದ್ರೆ ಎಂಥವರನ್ನ ಕೂಡ ಚುಟಿಕೆ ಹೊಡೆಯೋದ್ರಲ್ಲಿ ಹಿಡಿಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಫರೀದಾಬಾದ್ ಡಾಕ್ಟರ್ ಟೆರರ್ ಮಾಡ್ಯೂಲ್ ಬೆಳಕಿಗೆ ತಂದಿದ್ದೇ ಒಬ್ಬ ಡಾಕ್ಟರ್. ಹೇಗೆ
ಶ್ರೀನಗರದಲ್ಲಿ SSP ಆಗಿರುವಂತಹದ್ದು ಡಾಕ್ಟರ್ GV ಸಂದೀಪ್ ಚಕ್ರವರ್ತಿ. ಈ ಹಿಂದೆ ಡಾಕ್ಟರ್ ಆಗಿದ್ರು ಕೂಡ ಹುದ್ದೆಯನ್ನ ತೊರೆದು ಡಾಕ್ಟರ್ GV ಸಂದೀಪ್ ಚಕ್ರವರ್ತಿ ಅವರು 2010-11 ಒಂದೇ ಒಂದು ವರ್ಷ ಜೈಶ್ ಪೋಸ್ಟರ್ ನೋಡಿ ತನಿಖೆಯನ್ನು ಆರಂಭಿಸಿದ್ದು SSP ಸಂದೀಪ್ ಚಕ್ರವರ್ತಿ. CCTVಯಲ್ಲಿ ಕೆಲವು ಆರೋಪಿಗಳು ಓಡಾಡೋದು ಪತ್ತೆ ಆಗುತ್ತೆ. ಆ ಪೋಸ್ಟರ್ ಅನ್ನ ನೋಡ್ತಾರಲ್ಲ, ತಡ್ಕೊಳ್ಳಲ್ಲ ಜೀವ. ತುಂಬಾ ಬ್ರಿಲಿಯಂಟ್ ಆಗಿರುವಂತ ಆಫೀಸರ್. 6 ಬಾರಿ ರಾಷ್ಟ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. 6 ಬಾರಿ ರಾಷ್ಟ್ರಪತಿಗಳ ಪದಕವನ್ನ ಪಡ್ಕೊಂಡಿರುವಂತ ಆಫೀಸರ್. ಹೇಗಿರಬೇಕು ಯೋಚನೆ ಮಾಡಿ ಆ ವ್ಯಕ್ತಿ. ಅನ್ಬಿಲೀವೇಬಲ್. ಅವರ ಹಿಸ್ಟ್ರಿಯನ್ನ ಓದ್ತಾ ಇದ್ದಾಗ ನನಗೆ ಮೈ ಒಂಥರ ರೋಮಾಂಚನವಾಗೋಯ್ತು. ನಾವೇನು ಹೇಳ್ತು ಕೂದಲಿಲ್ಲ, ಏನು ಆಫೀಸರ್ ಅಪ್ಪ ಇವರು ಅಂತ. ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಡಾಕ್ಟರ್ ಸಂದೀಪ್ ಚಕ್ರವರ್ತಿ. ಇಲ್ಲೇ ಆಂಧ್ರ ಪ್ರದೇಶದವರೇ, ಕರ್ನೂಲ್ನವರು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಓದ್ತಾ ಕೂತಿದ್ದೆ. ನನಗೆ ಬಹಳ ಕುತೂಹಲ ಅನ್ನಿಸ್ತಾರೆ. ಹೇಗೆ ಆಫೀಸರು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅಂತ ಹೇಳಿ, ತನ್ನ ವೈಯಕ್ತಿಕ ಜೀವನದ ಜೊತೆಗೆ ಕೂಡ ಹೇಗೆ ಒಂದು ತನಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸಬಹುದು ಅಂತ ಹೇಳಿ. ಈ ಆಫೀಸರ್ 2017ರಿಂದ IPS ಆಫೀಸರ್, 14-17ರಲ್ಲಿ ಆಫೀಸರ್. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಜಮ್ಮು ಕಾಶ್ಮೀರದಲ್ಲಿನೇ ಸೇವೆಯನ್ನ ನಿರ್ವಹಿಸಿರುವಂತ ವ್ಯಕ್ತಿ. ಜಮ್ಮು ಕಾಶ್ಮೀರದಲ್ಲಿ ಯಾವ ಕಡೆಗೆ ಬಾಬಾ ಎಲ್ಲ ಟೆರರಿಸ್ಟ್ಗಳು ಇರುವಂತ ಜಾಗಗಳು, ಜಿಲ್ಲೆಗಳಲ್ಲೇನೆ ಇವರು ಸೇವೆಯನ್ನ ಸಲ್ಲಿಸಿರೋದು. ಬಾರಾಮುಲ್ಲಾ ನೆನಪಿರ್ಬೇಕು ನಿಮಗೆ. ಉರಿ, ಈ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಕೆಲಸ ಮಾಡಿದಂತ ಆಫೀಸರ್. ಹೇಗಿರಬೇಕು ಆ ಅನುಭವ? ಯಾವುದಕ್ಕೂ ಕೂಡ ಬಗ್ಗಲ್ಲ, ಜಗ್ಗಲ್ಲ. ದಟ್ಸ್ ದ ಮ್ಯಾನ್. ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಡಾಕ್ಟರ್ ಸಂದೀಪ್ ಚಕ್ರವರ್ತಿ. ಅನ್ಬಿಲೀವಬಲ್. ಹೇಗೆ ಸ್ಟ್ರಿಕ್ಟ್ ಆಗಿದ್ದಾರೆ, ಯಾವ ರೀತಿಯಾಗಿ ಆಫೀಸರ್ ತಲೆಯನ್ನು ಓಡಿಸ್ತಾರೆ ಅನ್ನೋದಕ್ಕೆ. ಒಂದು ಪೋಸ್ಟರ್ ಅಂತೇಳಿ ಸುಮ್ಮನೆ ಇದ್ದಿದ್ರೆ ಇವತ್ತು 2900 kg ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಬ್ಲಾಸ್ಟ್ ಆಗ್ತಾ ಇತ್ತು. ಯಾವ ಜಾಗದಲ್ಲಿ ಆಗ್ತಾ ಇತ್ತು, ಯಾವ ಕುಟುಂಬದಲ್ಲಿರುವಂಥ ಜನ ಸಾಯ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಆ ಒಂದು ಪೋಸ್ಟರ್ ಬೆನ್ನಹತ್ತಿ ಹೋದಾಗ ಆ ಲಿಂಕ್ ಅನ್ನು ಹುಡ್ಕೊಂಡು ಬಂದು ಹರಿಯಾಣದಲ್ಲಿ ಕೂತಿರುವಂತಹ ಆ ಡಾಕ್ಟರ್ಸ್ಗಳನ್ನ, ಆ ವೈಟ್ ಕಾಲರ್ ಡಾಕ್ಟರ್ಸ್ಗಳನ್ನ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರಲ್ಲ, ದಟ್ಸ್ ಹ್ಯಾಟ್ಸ್ ಆಫ್ ಟು ಹಿಮ್. ನನ್ನ ಸಹೋದ್ಯೋಗಿ ರಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಘು, ಈ ವ್ಯಕ್ತಿಯ ಬಗ್ಗೆ ನಾನು ಓದಬೇಕಾದ್ರೆ ನನಗೆ ಅನ್ಬಿಲೀವೇಬಲ್ ಅನ್ನಿಸ್ತ್ರಿ. ತಂದೆ ಮೆಡಿಕಲ್ ಆಫೀಸರ್ ಆಗಿರುವಂಥವ್ರು, ತಾಯಿ ಕೂಡ ವೈದ್ಯಕೀಯ ಸೇವೆಯನ್ನು ನಿರ್ವಹಿಸಿ ರಿಟೈರ್ಡ್ ಆದಂಥವ್ರು. ಈ ವ್ಯಕ್ತಿಯು ಕೂಡ ಡಾಕ್ಟರ್ ಆಗಿರೋರು. ಆರಾಮಾಗಿ ಇಲ್ಲೇ ಜೀವನ ನಡೆಸ್ಬೋದಾಗಿತ್ತು. ಆರಾಮಾಗಿ ಲಕ್ಷಗಟ್ಟಲೆ ಸಂಬಳ ತಗೊಂಡು ಅಲ್ಲಿ ಟೆರರಿಸ್ಟ್ಗಳು ಕೆಲಸ ಮಾಡುವಂಥ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ರಕ್ತ ನೋಡೋದು, ಕೈ ನೋಡೋದು, ಇವೆಲ್ಲ ನೋಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದರೆ ಹೋದಂಥ ಜಾಗದಲ್ಲಿ ಎಷ್ಟು ನಿಷ್ಠೆಯಾಗಿ ಕೆಲಸವನ್ನ ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಇಡೀ ಸೇವೆಯನ್ನೆಲ್ಲ ಜಮ್ಮು ಕಾಶ್ಮೀರದಲ್ಲೇ ಮಾಡಿದ್ದಾರೆ. ಅನ್ಬಿಲೀವೇಬಲ್. ಹೇಗೆ ಹೇಳ್ಬೋದು ಈ ಕ್ಯಾರೆಕ್ಟರ್ ಬಗ್ಗೆ, ಈ ಆಫೀಸರ್ನ ಬಗ್ಗೆ? ಅರುಣ್, ಖಂಡಿತವಾಗಿಯೂ ಕೂಡ ತಾವೇ ಹೇಳಿದಾಗೆ ನಿಜಕ್ಕೂ ಕೂಡ ಆ ಸಂದೀಪ್ ಚಕ್ರವರ್ತಿ ಅಧಿಕಾರಿಯ ಸಮಯ ಪ್ರಜ್ಞೆ ಜೊತೆಗೆ ಸೆನ್ಸ್ ಆಫ್ ಹ್ಯೂಮರ್ ಏನಿದೆ ಅದು ನಿಜಕ್ಕೂ ಕೂಡ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತಲ್ಲಣವನ್ನು ಉಂಟು ಮಾಡಬಹುದಾಗಿದ್ದಂಥ, ದುರಂತಗಳನ್ನು ಉಂಟು ಮಾಡಬಹುದಾಗಿದ್ದಂತಹ ಘಟನೆಗಳನ್ನು ತಡೆಯುವಂಥದ್ರಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸಿದೆ. ನಿಜಕ್ಕೂ ಕೂಡ ಇವತ್ತಿನ ಹೀರೋ ಅಂತ ಹೇಳಿದ್ರೆ ಅದು ಸಂದೀಪ್ ಚಕ್ರವರ್ತಿ. ನೀವು ಘಟನೆಯ ಹಿನ್ನೆಲೆಗಳನ್ನು ಗಮನಿಸ್ತಾ ಹೋಗಬಹುದು. ಕಳೆದ ಅನೇಕ ದಿನಗಳಿಂದಲೂ ಕೂಡ ಜಮ್ಮು ಕಾಶ್ಮೀರದ ವ್ಯಾಪ್ತಿಯಲ್ಲಿ ಅಂದರೆ ಬಹಳ ಪ್ರಮುಖವಾಗಿ ಯಾವಾಗ ಆಪರೇಷನ್ ಸಿಂಧೂರ ಆಯಿತು ಅದಾದ ಬಳಿಕವೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ಗಳು ಆಗ್ತಾ ಇದೆ ಎನ್ನುವಂತಹ ಚರ್ಚೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಜೊತೆಗೆ ಯಾವಾಗ ಏನ್ ಬೇಕಾದರೂ ಆಗಬಹುದು, ನಾವು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಸರ್ಕಾರ ಅಲ್ಲಿನ ಅಧಿಕಾರಿಗಳಿಗೆ ಜೊತೆಗೆ ಆ ಭಾಗದ ಭದ್ರತಾ ಸಿಬ್ಬಂದಿಗಳೇನಿರ್ತಾರೆ ಅವರಿಗೆ ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲೂ ಕೂಡ ಬೇರೆ ಅಂದ್ರೆ ಉಗ್ರ ಸಂಘಟನೆಗಳು ಭಾರತದ ಮೇಲೆ, ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ದಾಳಿಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದ್ರು. ಬಟ್ ಆದ್ರೆ ಆ ಒಂದು ಪೋಸ್ಟರ್ನಿಂದ ಸಿಕ್ಕಂತಹ ಸೂಕ್ಷ್ಮವಾದಂತಹ ಸುಳಿವಿನ ಜಾಡನ್ನ ಹಿಡಿದಂತಹ ಸಂದೀಪ್ ಚಕ್ರವರ್ತಿ ಭಾರತದಲ್ಲಿ ಆಗಬಹುದಾಗಿದ್ದಂತಹ ಬಹಳ ದೊಡ್ಡ ದುರಂತವನ್ನ ತಡೆಯುವಂತಹ ನಿಟ್ಟಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರುವಂಥದ್ದು. ಅಂದ್ರೆ ಕಳೆದ ಕೆಲ ದಿನಗಳಿಂದಲೂ ಕೂಡ ಆ ಭಾಗಗಳಲ್ಲಿ ಭಾರತದ ಮೇಲೆ ಅದು ದೊಡ್ಡ ದಾಳಿಯನ್ನ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಒಂದಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ರು. ಅದು ಮುಂದಿನ ದಿನಗಳಲ್ಲಿ ಯಾವಾಗ ಬೇಕಾದ್ರೂ ನಾವು ಮಾಡೋದಕ್ಕೆ ಸಿದ್ಧವಾಗಿರ್ಬೇಕು ಅನ್ನೋ ನಿಟ್ಟಲ್ಲಿ ಉಗ್ರರು ಕೂಡ ಪ್ಲಾನ್ಗಳನ್ನ ಮಾಡಿಕೊಂಡು ಆಯಾ ಭಾಗಗಳಲ್ಲಿ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಬಟ್ ಆದ್ರೆ ಈ ಶ್ರೀನಗರದಿಂದ ಒಂದು 10-12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೌಗಾವ್ ಅಂತ ಇರುವಂತಹ ಪ್ರದೇಶ ಏನಿದೆ ಅಲ್ಲಿ ಕಳೆದ ಕೆಲ ದಿನಗಳಿಂದ ಒಂದು ಪೋಸ್ಟರ್ ಅನ್ನು ಅಂಟಿಸಲಾಗಿರುತ್ತೆ. ಅದೇ ಭಾಗದಲ್ಲಿ
ಒಂದಷ್ಟು ರೌಂಡ್ಸ್ಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಸಂದೀಪ್ ಚಕ್ರವರ್ತಿ ಆ ಪೋಸ್ಟರನ್ನು ನೋಡ್ತಾರೆ. ಸಾಮಾನ್ಯವಾಗಿ ಬೇರೆ ಪ್ರದೇಶಗಳಲ್ಲಾದರೆ ಯಾವುದಾದ್ರೂ ಒಂದು ಪೋಸ್ಟರ್ಗಳನ್ನು ಅಂಟಿಸಿದ್ರೆ ಅದನ್ನು ನೋಡಿ ಇಗ್ನೋರ್ ಮಾಡುವಂಥದ್ದು ಅಥವಾ ಇದೇನೋ ಯಾರೋ ಕಿಡಿಗೇಡಿಗಳು ಮಾಡಿರ್ಬೋದು ಅಂತ ಹೇಳಿ ರಿಲ್ಯಾಕ್ಸ್ ಆಗ್ಬೋದಿತ್ತು. ಬಟ್ ಆದರೆ ಅದು ಏನೋ ಆ ಪೋಸ್ಟರ್ ಒಂದೇನಿದೆ, ಆ ಪೋಸ್ಟರ್ ಈ ಹಿಂದೆ ಆದಂತಹ ಬೆಳವಣಿಗೆಗಳು ಜೊತೆಗೆ ಮುಂದೆ ಆಗ್ಬೋದಂಥ ಸೂಕ್ಷ್ಮತೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದ್ದಂಥದ್ದನ್ನು ಗಮನಿಸಿದಂಥ ಸಂದೀಪ್ ಚಕ್ರವರ್ತಿ ಮುಂದಿನ ದಿನಗಳಲ್ಲಿ ಇದು ಯಾವ ಪ್ರಮಾಣದಲ್ಲಿ ಎಫೆಕ್ಟ್ ಆಗ್ಬೋದು ಅನ್ನೋಂಥದ್ದನ್ನು ಕೂಡಲೇ ಎಳೆದುಕೊಂಡ್ರು. ಜೊತೆಗೆ ಸತತ 3 ವಾರಗಳ ಕಾಲ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭ ಮಾಡ್ತಾರೆ. ಈ ಪೋಸ್ಟರ್ ಎಲ್ಲಿಂದ ಬಂತು, ಯಾರು ಅಂಟಿಸಿದ್ದು, ಜೊತೆಗೆ ಇವರ ಹಿನ್ನೆಲೆಗಳೇನು ಎಲ್ಲವನ್ನ ಕೂಡ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಈ ಭಾರತದ ಒಳಗೆ ಒಂದಷ್ಟು ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಕಾದು ಕುಳಿತಿದ್ದಂಥ ವೈಟ್ ಕಾಲರ್ ಡಾಕ್ಟರ್ಗಳೇನಿದ್ರು, ಈ ಉಗ್ರಗಾಮಿಗಳೇನಿದ್ರು, ಇವರೆಲ್ಲರೂ ಕೂಡ ಈಗ ಸಿಕ್ಕಿಬಿದ್ದಿರುವಂಥದ್ದು. ಮೊದಲಿಗೆ ನಿಸರ್ ಅನ್ನುವಂಥ ವ್ಯಕ್ತಿಯನ್ನು CCTVಯ ಆಧಾರದ ಮೇಲೆ ಆತನನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಮೊದಲ ಜಾಡು ಸಿಗುವಂಥದ್ದು ಅಂದರೆ ಆತ ಯಾಕೆ ಪೋಸ್ಟರನ್ನು ಅಂಟಿಸಿದ್ದ ಅನ್ನುವಂಥ ವಿಚಾರವನ್ನು ತಿಳಿದು ಕೂಡಲೇ ಇದರ ಕನೆಕ್ಟಿವಿಟಿ ಏನಿದೆ, ಫರೀದಾಬಾದ್ ಅಂದರೆ ಶ್ರೀನಗರದಿಂದ ಸುಮಾರು 830-840 ಕಿಲೋಮೀಟರ್ ದೂರದಲ್ಲಿರುವಂಥ ಫರೀದಾಬಾದ್ಗೆ ಕನೆಕ್ಟ್ ಆಗಿದೆ ಅಂತೇಳಿ ಮೊದಲ ಕೊಂಡಿ ಅಲ್ಲಿಗೆ ತಲುಕಿ ಹಾಕಿಕೊಳ್ಳುವಂಥದ್ದು. ಅದರ ಆದಿಯನ್ನು ಹಿಡಿದು ಸಾದಂಥ ಸಂದರ್ಭದಲ್ಲಿ ಜೊತೆಗೆ ಅದರ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹಂತ ಹಂತವಾಗಿ ಮುಜಾಮಿಲ್, ಉಮರ್ ಜೊತೆಗೆ ಶಾಹಿನ್ ಸೇರಿದಂತೆ ಇವರೆಲ್ಲರೂ ಕೂಡ ಸಿಗ್ತಾರೆ. ಈ ತಂಡವನ್ನ ಯಾವಾಗ ಟ್ರ್ಯಾಪ್ ಮಾಡ್ತಾರೆ ಆ ಸಂದರ್ಭದಲ್ಲೇ ಭಯ ಬಿದ್ದಂಥವರು ದೆಹಲಿ ಕಡೆಗೆ ಬಂದು ಇದನ್ನ ಬೇರೆ ಪ್ಲಾನ್ ಮಾಡುವಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ. ಬಟ್ ಸಂದೀಪ್ ಚಕ್ರವರ್ತಿ ಅವರು ಮಾಡಿದಂಥ ಈ ಒಂದು ಪ್ಲಾನ್ ಏನಿದೆ, ಜೊತೆಗೆ ಅದನ್ನು ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ ಏನಿದೆ, ಅದು ಭಾರತ ದೇಶದಲ್ಲಿ ಆಗಬಹುದಾಗಿದ್ದಂಥ ದೊಡ್ಡ ದುರಂತವನ್ನು ತಪ್ಪಿಸಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.